ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಈವ್ನಿಂಗ್ ಇಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಹೆಲ್ತಿ ಡ್ರಿಂಕ್ ಮಾಡ್ಕೊತಾ ಇದ್ದೆ, ಹಾಗೆ ಲಾಗ್ ಸ್ಟಾರ್ಟ್ ಮಾಡೋಣ, ತೋರ್ಸೋಣ ಅಂತ ಸ್ಟಾರ್ಟ್ ಮಾಡಿದ್ದೆ. ಇದು ಆಳ್ವಿ ಬೀಜ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿಲ್ಲದವರಿಗೆ ಇದು ಯೂಸ್ಫುಲ್ ಆಗುತ್ತೆ. ಇದನ್ನ ನಾನು ಅಮೆಝಾನ್ ಇಂದ ಆರ್ಡರ್ ಮಾಡಿದ್ದೆ. ಇದರ ಬೆನಿಫಿಟ್ಸ್ ತುಂಬಾ ಇದೆ. ಐರನ್ ಅಂಶ ಜಾಸ್ತಿ ಇರೋದ್ರಿಂದ ಹಿಮೋಗ್ಲೋಬಿನ್ ಕಡಿಮೆ ಇರೋರಿಗೆ ಇದು ಹೆಲ್ಪ್ ಆಗುತ್ತೆ. ಡೆಲಿವರಿ ಆದ್ಮೇಲೆ ಬ್ಲಡ್ ಇಂಪ್ರೂವ್ಮೆಂಟ್ಗೆ ಹಾಗೆ ಬ್ರೆಸ್ಟ್ ಮಿಲ್ಕ್ ಇಂಪ್ರೂವ್ ಆಗೋಕ್ಕೆ ಇದು ತುಂಬಾ ಯೂಸ್ ಆಗುತ್ತೆ. ಅದಷ್ಟೇ ಅಲ್ಲ, ಬೋನ್ ಸ್ಟ್ರೆಂತ್ಗೆ, ಏರ್ ಫಾಲ್ಗೆ, ಗ್ಲೋ ಸ್ಕಿನ್ಗೆ, ಶುಗರ್ ಕಂಟ್ರೋಲ್ಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ತುಂಬಾ ಬೆನಿಫಿಟ್ಸ್ ಕೂಡ ಇದೆ. ನಾನು ಆಫ್ಟರ್ನೂನೇ ಸೋಪ್ ಮಾಡಿ ಇಟ್ಟಿದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್, ಇದನ್ನ ಸೋಪ್ ಮಾಡದೆ ತಗೊಳ್ಳೋ ಆಗಿಲ್ಲ. ಇದನ್ನ ಸೋಪ್ ಮಾಡಿನೇ ತಗೋಬೇಕು. 10 ಮಿನಿಟ್ಸ್ ಇಲ್ಲಾಂದ್ರೆ 15 ಮಿನಿಟ್ಸ್ ಅಲ್ಲಿ ಇದು ಸೋಕ್ ಆಗ್ಬಿಡುತ್ತೆ. ಮತ್ತೆ ವೀಕ್ಲಿ ಟ್ವೈಸ್ ತಗೋಬೇಕು. ಇದು ತುಂಬಾ ಹೀಟ್ ಇರುತ್ತೆ, ಹೀಟ್ ಬಾಡಿ ಇರೋರಿಗೆ ಇದನ್ನ ಮಾರ್ನಿಂಗ್ ತಗೊಂಡ್ರೆ ತುಂಬಾ ಒಳ್ಳೆಯದು. ಮಾರ್ನಿಂಗ್ ಆಗಿಲ್ಲ ಅಂದ್ರೆ ಈವ್ನಿಂಗ್ ಕೂಡ ತಗೋಬಹುದು. ನಾನು ಮಾರ್ನಿಂಗ್ ಕಾಫಿ ಕುಡಿದೇ ಇರೋಕ್ಕಾಗಲ್ಲ, ಸೊ ಅದಕ್ಕೆ ನಾನು ಮಾರ್ನಿಂಗ್ ತೊಗೊಳಕ್ಕಾಗಲ್ಲ. ಎರಡೂ ಮಾರ್ನಿಂಗ್ಗೆ ತೊಗೊಂಡ್ರೆ ತುಂಬ ಹೀಟ್ ಆಗುತ್ತೆ ಅಂದ್ಬಿಟ್ಟು ನಾನು ಮಾರ್ನಿಂಗ್ ತೊಗೊಳ್ಳಲ್ಲ, ಈವ್ನಿಂಗ್ ತೊಗೋತೀನಿ. ಅದು ವಾರದಲ್ಲಿ 2 ಸತಿ ಮಾತ್ರ. ನಾನು ಇವಾಗ ಇದನ್ನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದು ನೋಡೋಕೆ ಈ ಥರ ಇರುತ್ತೆ. ಆಫ್ಟರ್ನೂನೇ ಸೋಪ್ ಮಾಡಿ ಇಟ್ಟಿದ್ದೆ. ಫಸ್ಟ್ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ಬಿಸಿ ಆಗಬೇಕು. ಇವಾಗ ಇದನ್ನು ಹಾಕೊಳ್ಳೋಣ. ಇದಕ್ಕೆ ಒಂದು 3/4 ಕಪ್ಪು ಹಾಲು ಹಾಕೊತಾ ಇದ್ದೀನಿ. ಒಂದು ಅರ್ಧ ಕಪ್ಪು ಬೆಲ್ಲ ಹಾಕೊತಾ ಇದ್ದೀನಿ. ಬೆಲ್ಲ ಫುಲ್ ಕರಗಾದ್ಮೇಲೆ ಇದಷ್ಟೇ ರೆಡಿ ಆಗುತ್ತೆ. ಇವಾಗ ಇದು ರೆಡಿ ಆಗಿದೆ. ಇದನ್ನು ಆರಾದ್ಮೇಲೆ ತಗೋಬೇಕು.